ನಾರಾಯಣಾರ್ಯ ಪರಿಪೂರ್ಣ ಗುಣರ್ಣವಾದ ವಿಶ್ವೋದರ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾರ್ಯ ವಿತತಾಯ ನಮೋ ನಮಸ್ತೆ. ಅಶ್ವತ್ಥಾಮಾಚಾರ್ಯರು ಪಾಂಡವರನ್ನು ನಾಶ ಮಾಡೋದಕ್ಕಾಗಿ ನಾರಾಯಣಾಸ್ತ್ರವನ್ನು ಪ್ರಯೋಗ ಮಾಡ್ತಾರೆ. ನಾರಾಯಣಾಸ್ತ್ರ ಭೀಮಸೇನ ದೇವರ ತಲೆ ಮೇಲೆ ಬಂದು ನಿಲ್ತದೆ. ಭೀಮಸೇನ ದೇವರಿಗೆ ಯಾವುದೇ ರೀತಿಯಾದ ತೊಂದರೆ ಅದರಿಂದ ಆಗೋದಿಲ್ಲ. ಆದರೆ ಪರಮಾತ್ಮ ಬರ್ತಾನೆ, ರಥದಿಂದ ಕೆಳಗೆ ಇಳಿಸ್ತಾನೆ, ಅವರ ಆಯುಧಗಳನ್ನು ಕೆಳಗೆ ಇಳಿಸ್ತಾನೆ. ಆಮೇಲೆ ನಾರಾಯಣಾಸ್ತ್ರ ಶಾಂತವಾಗ್ತದೆ ಅಂತನ್ನೋ ಕಥೆಯನ್ನು ತಿಳಿಸ್ತಾರೆ. ಅದಾದ ಮೇಲೆ ದುರ್ಯೋಧನನಿಗೆ ಬಹಳ ಸಂತೋಷವಾಯಿತು. ನಾರಾಯಣಾಸ್ತ್ರ ಪ್ರಯೋಗ ಮಾಡಿದ, ಅದನ್ನು ಯಾರಿಗೂ ಎದುರಿಸ್ಲಿಕ್ಕಾಗಲಿಲ್ಲ. ಆ ಸಂದರ್ಭದಲ್ಲಿ ಮತ್ತೆ ದುರ್ಯೋಧನ ಅಶ್ವತ್ಥಾಮಾಚಾರ ಹತ್ರ ಬರ್ತಾನೆ. ಅಶ್ವತ್ಥಾಮಾಚಾರ ಹತ್ರ ಬಂದು ಹೇಳ್ತಾನೆ, ಪುನಃ ಪ್ರಯೋಕ್ತುಮಸ್ತ್ರಂ ತದ್ಧರ್ತ ರಾಷ್ಟ್ರೋಭ್ಯಚೋತಯತ ದ್ರೌಣಿರ್ನ ಶಕ್ಯಮಿತ್ಯುಕ್ತ ದೃಷ್ಟದ್ಯುಮ್ನಂ ಸಮಭ್ಯಯಾತ. ಅಲ್ಲ, ಇಲ್ಲಿ ತನಕ ಯಾವುದೋ ಒಂದು ಅಸ್ತ್ರ ಬಿಟ್ಟಿಯಲ್ಲ, ಇನ್ನೊಂದ್ಸಲ ಪ್ರಯೋಗ ಮಾಡಬಾರ್ದ ಆ ಅಸ್ತ್ರವನ್ನ, ಪಾಂಡವರು ನಾಶವಾಗಿ ಹೋಗ್ಬಿಡ್ತಾರೆ ಅಂತ ಹೇಳಿ ದುರ್ಯೋಧನ ಬಂದು ಅಶ್ವತ್ಥಾಮಾಚಾರ್ಯ ಹೇಳ್ತಾನೆ. ಹೇಳಿದಾಗ ಅಶ್ವತ್ಥಾಮಾಚಾರ ಅಂತಾರೆ, ಅದು ಒಂದೇ ಸಲ ಬಿಡಲಿಕ್ಕೆ ನನಗೆ ಬರ್ತದೆ ಅಷ್ಟೇ, ಎರಡನೇ ಸಲ ಪ್ರಯೋಗ ಮಾಡಲಿಕ್ಕೆ ಗೊತ್ತಿಲ್ಲ, ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಎರಡನೇ ಬಾರಿ ಅಂತ ಹೇಳ್ತಾರೆ. ಅಶಕ್ಯ, ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹೇಳಿ ಮತ್ತೆ ಧೃಷ್ಟದ್ಯುಮ್ನನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಅಶ್ವತ್ಥಾಮಾಚಾರ್ಯರು ಹೋಗ್ಬಿಡ್ತಾರೆ. ಆಯಂತಮೀಕ್ಷೈವ ಗುರೋಸ್ಸುತಂ ತಂ ಧೃಷ್ಟದ್ಯುಮ್ನಂ ಸತ್ಯಗಿರಭ್ಯಯಾದ್ರಣೆ ಉಭೌ ಚ ತೌ ಸಾಯಕಾಭ್ಯಾಮ ವಿದ್ಯತ ನಿಪೇತದಸ್ತೌ ಚ ವಿಮೂರ್ಛಿತೌ ರಣೆ. ಹಾಗೆ ಅಶ್ವತ್ಥಾಮಾಚಾರ್ಯರು ಬರ್ತಾ ಇರೋದನ್ನು ನೋಡಿ ಧೃಷ್ಟದ್ಯುಮ್ನನಿಗೆ ಸ್ವಲ್ಪ ಭಯವಾಗ್ತದೆ. ಮಹಾನುಭಾವರು, ಮಹಾಬಲವಂತರು ಅಶ್ವತ್ಥಾಮಾಚಾರ್ಯರು. ಅದನ್ನು ನೋಡ್ತಾರೆ. ನೋಡಿ ಸಾತ್ಯಕಿ ಆ ಧೃಷ್ಟದ್ಯುಮ್ನನಿಗೆ ಸಹಾಯ ಮಾಡೋದಕ್ಕಾಗಿ ಬರ್ತಾರೆ. ನೋಡ್ರಿ, ಅವರಿಬ್ಬರು ಜಗಳಾಡಿದ್ರು, ಧೃಷ್ಟದ್ಯುಮ್ನ ಮತ್ತು ಸಾತ್ಯಕಿ ಜಗಳಾಡಿದ್ರು. ಆದರೆ ಭೀಮಸೇನ ದೇವರು ಬಂದು ಜಗಳ ಬಿಡಿಸಿದ್ರು. ಈಗ ಎಷ್ಟು ಏಕರಾಗಿದ್ದಾರೆ ಅವರು ನೋಡಿ. ಈಗ ಆ ಧೃಷ್ಟದ್ಯುಮ್ನನ ಜೊತೆಗೆ ಯುದ್ಧ ಮಾಡೋದಕ್ಕಾಗಿ ಅಶ್ವತ್ಥಾಮಾಚಾರ್ಯ ಬರ್ತಾ ಇದ್ರೆ ಅವರಿಗೊಬ್ಬರಿಗೆ ನೀಗೋದಿಲ್ಲ, ನಾನೂ ಹೋಗೋಣ ಅಂತ ಹೇಳಿ ಸಾತ್ಯಕಿ ಹೋಗಿ ಸಹಾಯ ಮಾಡ್ತಾನೆ. ಏನಾಗ್ತದೆ ಆಗಲಿ, ಸರಿಯಾದ ಶಾಸ್ತಿ ಅವನಿಗಾಗ್ತದೆ ಅಂತ ಸಾತ್ಯಕಿ ಅಂದುಕೊಳ್ಳಲಿಲ್ಲ. ಆ ಸಂದರ್ಭದಲ್ಲಿ ಅವರಿಬ್ಬರ ಜೊತೆಗೆ ಯುದ್ಧ ಮಾಡಿ ಇಬ್ಬರಿಗೂ ಮೂರ್ಛೆ ಬರುವಂತೆ ಅಶ್ವತ್ಥಾಮಾಚಾರ್ಯರು ಮಾಡಿಬಿಡ್ತಾರೆ. ಭೀಮಸ್ಯಾಭ್ಯಾಗತಸ್ಯಾಶ್ವಾನ್ ದ್ರೌಣಿರ್ವ್ಯದ್ರಾವಯದ್ರಣೆ ಸಂಸ್ಥಾಪಯತಿ ತಾನ್ ಭೀಮೇ ದದರ್ಶ ದ್ರೌಣಿವರ್ಜುನ. ಆವಾಗ ಭೀಮಸೇನ ದೇವರ ಕುದುರೆಗಳು ಬರ್ತವೆ. ಆ ಕುದುರೆಗಳನ್ನು ಹೊಡೆದು ಓಡಿಸ್ತಾರೆ ಅಶ್ವತ್ಥಾಮಾಚಾರ್ಯರು. ಭೀಮಸೇನ ದೇವರು ಆ ಕುದುರೆಗಳನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅರ್ಜುನ ಅಶ್ವತ್ಥಾಮಾಚಾರ್ಯರನ್ನ ನೋಡ್ತಾನೆ. ತಥೋರ್ಜುನಸ್ತಂ ಪ್ರತಿಯೋದ್ಧುಮಾಗಮ ದ್ರೂಕ್ಷಾವಾಚ ಶ್ರಾವಯನ್ ಕ್ರುದ್ಧರೂಪ ತತ್ರಾಜ್ಞೇಯಂ ದ್ರೌಣಿರಮುಂಚದಸ್ತ್ರಂ ತೇನ ವ್ಯಾಪ್ತ ಪ್ರತನ ಪಾಂಡವಾನಾಂ. ಅರ್ಜುನ ಮತ್ತು ಅಶ್ವತ್ಥಾಮಾಚಾರ್ಯರು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಅಶ್ವತ್ಥಾಮಾಚಾರ್ಯರು ಯುದ್ಧ ಮಾಡ್ತಾ ಮತ್ತೆ ಭಾರೀ ಸಿಟ್ಟಿನಿಂದ ಆ ಅರ್ಜುನನ್ನ ಕೆರಳಿಸುವಂತೆ ಕಟುಮಾತುಗಳನ್ನು ಆಡ್ತಾ ಇದ್ದಾರೆ. ಕ್ರೂರವಾದ ಮಾತುಗಳನ್ನು ಅರ್ಜುನನ ನಿಂದೆ ಮಾಡ್ತಾ ಆಡ್ತಾ ಇದ್ದಾರೆ. ಹಾಗೆ ಮಾಡಿ ಆಗ್ನೇಯಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಆಗ್ನೇಯಾಸ್ತ್ರ ಪ್ರಯೋಗ ಮಾಡಿದಾಗ ಪಾಂಡವರ ಸೈನ್ಯವನ್ನೆಲ್ಲ ನಾಶ ಮಾಡ್ತಾ ಇದೆ. ಆ ಅಗ್ನಿಯಲ್ಲಿ ಅರ್ಜುನನೂ ಬಿದ್ದು ಸುಟ್ಟೋದ ಅಂತ ಅಶ್ವತ್ಥಾಮಾಚಾರ್ಯ ತಿಳಿತಾರೆ. ಆ ಭ್ರಾಂತಿ ಬರೋ ಹಾಗೆ ಮಾಡ್ತಾನೆ ಕೃಷ್ಣ. ಸ್ವಲ್ಪ ಹೊತ್ತು ಆಯಿತು ಅಂತ ಸ್ವಲ್ಪ ಸಂತೋಷ ಅವನ ಮುಖದಲ್ಲಿ ಬರ್ತಾ ಇದೆ. ಅಕ್ಷೌಹಿಣಿ ನಿಹಿತಾ ಛತ್ರಸೇನ ಪಾರ್ಥಂ ಸಯಾನಂ ಹರಿರುಜ್ಜಹಾರ ಜೀವಂತಮಾಲೋಕ್ಯ ಸುರೇಂದ್ರನಂದನಂ ದ್ರೌಣಿ ಕೋಪಾತ್ ಕಾರ್ಮುಕಂಚಾಪಹಾಯ. ಆವಾಗ ಒಂದು ಅಕ್ಷೌಹಿಣಿ ಸೈನ್ಯವನ್ನ ಅಶ್ವತ್ಥಾಮಾಚಾರ್ಯರು ನಾಶ ಮಾಡ್ತಾರೆ. ಆಗ ಇನ್ನೇನು ಎಲ್ಲ ಕಡೆಗೆ ಅಗ್ನಿನೇ ಕಾಣಿಸ್ತಾ ಇದೆ, ಇನ್ನೇನು ಮುಗೀತು ಅರ್ಜುನ ಅಂತ ಅನ್ಕೊಂಡ್ಬಿಟ್ಟ. ಹಾಗೆ ಅನ್ಕೊಳ್ಳೋದ್ರಲ್ಲಿ ಕೃಷ್ಣ ಪರಮಾತ್ಮ ಆ ರಥವನ್ನ ಮತ್ತೆ ಮೇಲೆ ಬರುವಂತೆ ಮಾಡಿಬಿಡ್ತಾನೆ. ಯಾವಾಗ ಅಗ್ನಿಯಿಂದಾದ ಮೇಲೆ ಬರ್ತದೆ ಭಾರಿ ಸಿಟ್ಟು ಬಂದು ಹೋಗ್ಬಿಡ್ತು ಅಶ್ವತ್ಥಾಮಾಚಾರ್ಯ.
ಇಂಥ ಅಗ್ರಸ್ತ್ರವನ್ನು ಹಾಕಿದ್ರು ಇವನಿಗೇನಾಗಲಿಲ್ಲ ಅಂತಂದ್ರೆ ಯಾಕೆ ಬೇಕು ಅಂತ ಹೇಳಿ ತನ್ನ ಆಯುಧಗಳನ್ನಲ್ಲೇ ಬೀಸಾಡಿ ಬಿಡ್ತಾನೆ, ಒಗೆದು ಬಿಡ್ತಾನೆ ಅಲ್ಲೇನೆ. ಆಚಾರ್ಯರು ಹೇಳ್ತಾರೆ, ಕಾರ್ಮುಖಂಚ ಅಪಹಾಯ, ಅವನ ಬಿಲ್ಲು ಬಾಣಗಳನ್ನಲ್ಲೇ ಬಿಡ್ತಾನೆ, ಅಲ್ಲೇ ಬಿಟ್ಟು ಸಿಟ್ಟಿನಿಂದ ಹೋಗ್ಬಿಡ್ತಾನೆ. ಇನ್ನೇನ್ ಮಾಡಿ ಸಂಹಾರ ಮಾಡಬೇಕು ಈ ಅರ್ಜುನನನ್ನ? ಯಾವ ಅಸ್ತ್ರನ ಪ್ರಯೋಗ ಮಾಡಬೇಕು ಇವನ ಮೇಲೆ? ನಾರಾಯಣಾಸ್ತ್ರ ಆಯಿತು, ಈಗ ಇದು ಅಗ್ನಸ್ತ್ರ ಆಯಿತು, ಏನ್ ಪ್ರಯೋಗ ಮಾಡಿದ್ರು ಇವರನ್ನು ಸಂಹಾರ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಆ ಯುದ್ಧವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಯಯೌ ತಮಾಗತ್ಯ ಜಗಾದ ಕೃಷ್ಣ ವೇದಾಂತಕ ಪೂರ್ಣ ಷಡ್ಗುಣ್ಯ ದೇಹ ಮಾಯಾಹಿ ಸಾಕ್ಷಾತ್ ಗಿರಿಶ ಸುರಾಣಂ ಕಾರ್ಯಾಯ ಭೂಮೌ ಬಲವಾನಜಾಯಥಾ. ಆ ಯುದ್ಧದ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ ಹತ್ರ ವೇದವ್ಯಾಸ ದೇವರು ಬರ್ತಾರಂತೆ. ನೋಡ್ರಿ, ವೇದವ್ಯಾಸ ದೇವರ ಪ್ರಸಕ್ತಿ ಬಂದಾಗಲೆಲ್ಲ ಶ್ರೀಮದಾಚಾರ್ಯರು ವಿಶೇಷಣಗಳನ್ನು ಕೊಡ್ತಾರೆ, ಸ್ತೋತ್ರ ಮಾಡ್ತಾರೆ. ವೇದಾಂತ ಕೃತ ಯಾರವರು? ಬ್ರಹ್ಮಸೂತ್ರಗಳನ್ನ ರಚನೆ ಮಾಡಿದವರು. ಪೂರ್ಣ ಷಡ್ಗುಣ್ಯ ದೇಹ, ಷಡ್ಗುಣಗಳಿಂದ ಪರಿಪೂರ್ಣವಾದ ದೇಹವುಳ್ಳವರು, ಅನಂತ ಗುಣಗಳಿಂದ ಪರಿಪೂರ್ಣನಾದ ಆ ಪರಮಾತ್ಮ ವೇದವ್ಯಾಸ ದೇವರಲ್ಲಿಗೆ ಬರ್ತಾರೆ. ಯುದ್ಧ ಬಿಟ್ಟು ಹೋಗಬೇಡ ಉಪದೇಶ ಮಾಡ್ತಾರೆ ಅಶ್ವತ್ಥಾಮಾಚಾರ್ಯರಿಗೆ. ಯುದ್ಧ ಬಿಟ್ಟು ಹೋಗಬೇಡ, ಯಾಕೆ ನೀನ್ ಯಾರು ಗೊತ್ತಿಲ್ವಾ? ನೀನು ರುದ್ರದೇವರು, ಗಿರಿಶಃ ಸಾಕ್ಷಾತ್ ನೀನು ರುದ್ರದೇವರು. ದೇವತೆಗಳ ಕಾರ್ಯವನ್ನು ಸಾಧಿಸುವುದಕ್ಕಾಗಿ ನೀನು ಭೂಮಿಯಲ್ಲಿ ಅವತಾರ ತಾಳಿದ್ದಿ, ಮಹಾಬಲವಂತ ನೀನು. ಆದ್ದರಿಂದ ಯುದ್ಧ ಬಿಟ್ಟು ಹೋಗಬೇಡ ಅಂತ ಹೇಳಿ ವೇದವ್ಯಾಸ ದೇವರು ಉಪದೇಶ ಮಾಡಿದರು. ಯಾಕೆ ಬಂದ್ರು ಅಂತ ಅಂದ್ರೆ, ರುದ್ರದೇವರು ಅಶ್ವತ್ಥಾಮಾಚಾರ್ಯರು ಕೂಡ ಚಿನ್ನ ಧರ್ಮರು, ಅಂದ್ರೆ ದೇವರು ಹೇಳಿದ ಮಾತುಗಳನ್ನು ಕೇಳಿಲ್ಲ ಅನ್ನೋದನ್ನ ತಿಳಿಸೋದಕ್ಕಾಗಿ ವೇದವ್ಯಾಸ ದೇವರು ಬರ್ತಾರೆ. ನಾನು ಹೆದರೋಣ ಕೇಳೋದಿಲ್ಲ ಅಂತ ತಿಳಿಸೋದಕ್ಕಾಗಿ ವೇದವ್ಯಾಸ ದೇವರು ಇಷ್ಟು ಹೇಳಿದ ಮೇಲೆ ಮತ್ತೆ ಹೇಳ್ತಾರೆ, ಮಹಚ್ಚ ಕಾರ್ಯಂ ಪುನರಸ್ತಿ ದೃಷ್ಟಂ ತವಾಶು ತಚ್ಚ ಪ್ರತಿಪಾದಯೇತಿ ತಥೋದಿತ ಪ್ರಾತರಿತಿ ಬ್ರುವಾಣ ಯಯೋ ಪ್ರಣಮ್ಯ ಅಖಿಲ ವೇದಯೋ ನಿಮ್ಮ ಯಯುಸ್ತಮನ್ವೇವ ಸುಯೋಧನಾದಯ ದುಃಖಾರತಾಸ್ತೆ ಶಿಬಿರಾಯ ಭೀತಾಹ. ನೀನು ಮಾಡಬೇಕಾದ ಬಹಳ ದೊಡ್ಡದಾದ ಕೆಲಸ ಇದೆ, ಈಗಲೇ ಯುದ್ಧ ಬಿಟ್ಟು ಹೋದ್ರೆ ಹೇಗೆ ನೀನು? ಆದ್ದರಿಂದ ಹಾಗೆಲ್ಲ ಬಿಟ್ಟು ಹೋಗಬೇಡ ಅಂತ ಅಂದಮೇಲೆ ಅಶ್ವತ್ಥಾಮಾಚಾರ್ಯ ಏನ್ ಹೇಳ್ತಾರೆ? ಪ್ರಾತರಿತಿ ಬ್ರುವಾಣ, ಬೆಳಿಗ್ಗೆ ನೋಡ್ಕೊಳ್ಳೋಣ, ಈಗ ಆಗೋದಿಲ್ಲ ಅಂತ ಅಂದ್ಬಿಡ್ತಾರೆ. ವೇದವ್ಯಾಸ ದೇವರು ವೇದಾಂತಕೃತ ಪೂರ್ಣ ಷಡ್ಗುಣ್ಯ ದೇಹ ಅಂಥ ಪರಮಾತ್ಮ ಬಂದು ನೀನು ಮಾಡೋ ಕೆಲಸ ಇದೆ, ಮಾಡು, ಬಿಟ್ಟು ಹೋಗಬೇಡ ಅಂತ ಹೇಳಿದ್ರೆ ಪ್ರಾತರಿತಿ ಬ್ರುವಾಣ. ಭೀಮಸೇನ ದೇವರಿಗೆ ಅಂದ್ರ ಯಾವಾಗಾದ್ರೂ ನಾಳೆ ಮಾಡ್ತೇನೆ ಆಮೇಲೆ ಮಾಡ್ತೇನೆ, ಸರ್ವಥಾ ಇಲ್ಲ. ಇದು ಅಶ್ವತ್ಥಾಮಾಚಾರ್ಯರ ಚಿನ್ನ ಧರ್ಮತೆ, ದೇವರ ಹೇಳಿದ ಮಾತನ್ನ ಕೇಳಲಿಲ್ಲ. ಆದ್ದರಿಂದಾಗಿ ಭೀಮಸೇನ ದೇವರಿಗಿಂತಲೂ ಕಡಿಮೆ ಅಂತ ಅನ್ನೋದನ್ನು ತೋರಿಸೋದಕ್ಕಾಗಿ ಹೇಳ್ತಾರೆ, ಯಯೋ ಪ್ರಣಮ್ಯಾಖಿಲ ವೇದಯೋ ನಿಮ್ಮ. ಆದರೆ ಅಖಿಲ ವೇದಗಳಿಗೆ ಕಾರಣ ಪರಮಾತ್ಮ ವೇದವ್ಯಾಸ ದೇವರು ಅನ್ನೋದಕ್ಕಾಗ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾರೆ. ಈಗ ನನಗೆ ಸಾಧ್ಯವಿಲ್ಲ, ಆದ್ದರಿಂದಾಗಿ ನಮಸ್ಕಾರ ಮಾತ್ರ ಮಾಡ್ತೇನೆ ಈಗ ಅಂತ ಹೇಳಿ ಅಲ್ಲಿಂದ ತನ್ನ ಶಿಬಿರಕ್ಕೆ ಅಶ್ವತ್ಥಾಮಾಚಾರ ಹೋಗ್ತಾ ಇದ್ದಾರೆ. ದುರ್ಯೋಧನಾದಿಗಳು ಕೂಡ ದುಃಖಾನತಾಹ, ಇವತ್ತಿನ ದಿವಸ ನಮಗೆ ವಿಜಯ ಸಿಗಲಿಲ್ಲ ಅಂತ ದುಃಖದಿಂದ ತಲೆ ಕೆಳಗೆ ಹಾಕಿಕೊಂಡು ಅವರೆಲ್ಲರೂ ಕೂಡ ಮತ್ತೆ ಅಶ್ವತ್ಥಾಮಾಚಾರ್ಯರ ಹಿಂದೆ ತಮ್ಮ ತಮ್ಮ ಶಿಬಿರಕ್ಕೆ ತೆರಳಿದ್ದಾರೆ. ಪಾರ್ಥಾಶ್ಚ ಸರ್ವೇ ಮುದಿತಾ ಜನಾರ್ದನಂ ಪರಂ ಸ್ತುವಂತಹ ಶಿಬಿರಾಯ ಜಗ್ಭುಃ ತತ್ರಾಪಿ ರಾತ್ರೌ ಅಮಿತಾನ್ ಹರಿರ್ಗುಣಾನ್ ಅನುಸ್ಮರಂತಹ ಮುಮುದು ಸಮೇತಾಃ. ಗೀಚ ಪಾಂಡವರು ಅಹಂಕಾರ ಅವರಿಗೆ ಇಲ್ಲ, ಪಾಂಡವರು ಗೆದ್ರು, ಪ್ರತಿ ದಿವಸವೂ ಪಾಂಡವರು ಗೆಲ್ತಾ ಇದ್ದಾರೆ. ಅದರಿಗೆ ಗೆದ್ದಾಗ ಪಾರ್ಥಾಶ್ಚ ಸರ್ವೇ ಮುದಿತಾಃ, ಬಹಳ ಆನಂದ ಪಾರ್ಥರಿಗೆ ಆಗಿದೆ, ಪಾಂಡವರಿಗೆ ಆಗಿದೆ. ಆ ಸಂತೋಷದಲ್ಲಿ ಏನ್ ಮಾಡಿದ್ರು? ಜನಾರ್ದನಂ ಪರಂ ಸ್ತುವಂತಹ, ಈ ಸೈನ್ಯವನ್ನ ಅರ್ಧನ ಮಾಡಿದ್ದೇನಿದೆಯಲ್ಲ ಜನಾರ್ದನ, ಅವರು ಪರಮಾತ್ಮ, ಅವನು. ನಾವು ಜನರನ್ನ ಅರ್ಧನ ಮಾಡಿದ್ದಲ್ಲ, ನಾವೆಲ್ಲ ಈ ಸೈನ್ಯವನ್ನ ನಾಶ ಮಾಡಿದ್ದು ಸ್ವಾಮಿ ಕೃಷ್ಣ, ಅವನು ಜನಾರ್ದನ, ಅವನಿಂದ ನಮಗೆ ಈ ವಿಜಯ ಸಿಕ್ಕಿದೆ, ಈ ವಿಜಯ ನಮಗೆ ದಕ್ಕಿದೆ ಅಂತ ಹೇಳಿ ಮಹಾನುಭಾವರಾದ ಪಾಂಡವರೆಲ್ಲರೂ ಚಿಂತನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಶಿಬಿರಾಯ ಜಗ್ಮುಹು. ಏನದು ಅದ್ಭುತ! ಆಗ್ನೇಯಾಸ್ತ್ರವನ್ನು ಬಿಟ್ಟಾಗ ಅರ್ಜುನ ಅಂತಾನೆ, ಅಶ್ವತ್ಥಾಮಾಚಾರ ಅಸ್ತ್ರ ಬಿಟ್ರು ಮುಗಿತು ಅಂತ ನಾನು ತಿಳ್ಕೊಂಡ್ಬಿಟ್ಟೆ, ನಾರಾಯಣಾಸ್ತ್ರವನ್ನ ಬಿಟ್ರು, ಆದರೆ ನೀನಲ್ಲ ಅಲ್ಲಿ ಬಂದು ನಮ್ಮನ್ನ ಬದುಕಿಸಿದ್ದು, ನಮ್ಮನ್ನು ಉಳಿಸಿದ್ದು ಅಂತ ಹೇಳಿ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಸ್ತೋತ್ರವನ್ನು ಮಾಡ್ತಾ ಶಿಬಿರಕ್ಕೆ ಹೋಗ್ತಾರೆ. ಹೋದ್ಮೇಲೆ ಹೋಗಿ ಮಲ್ಕೊಳ್ಳಿಲ್ಲ, ರಾತ್ರಿಯಲ್ಲಿಯೂ ಕೂಡ ಅಮಿತಾನ್ ಹರೇರ್ ಗುಣಾನ್ ಅನುಸ್ಮರಂತಹ, ಆ ಪರಮಾತ್ಮನ ಅಮಿತವಾದ ಗುಣಗಳನ್ನು ಮುಗಿತಾನೇ ಇಲ್ಲ, ಸ್ಮರಣೆ ಮಾಡಿ. ಪಾಂಡವರಿಗೆ ಹೇಗೆ ಮುಗಿತದೆ ಹೇಳಿ? ಪರಮಾತ್ಮನ ಎಷ್ಟೆಷ್ಟು ಗುಣಗಳು ಅವರಿಗೆ ಗೊತ್ತಿದೆ. ಅದರಲ್ಲಿ ಭೀಮಸೇನ ದೇವರು, ಇಂದ್ರ ಇದ್ದಾನೆ, ಎಲ್ಲಿ ಮುಗಿಬೇಕು ಅವರು? ಹೇಳಲಿಕ್ಕೆ ಶುರು ಮಾಡಿದರೆ
ನಮ್ಮ ಸ್ವಾಮಿಗಳು ಹೇಳ್ತಾ ಕೂತ್ರೇನೇ ರಾತ್ರಿ ಮುಗಿಯೋದಿಲ್ಲ. ಹಿರಿಯ ಸ್ವಾಮಿಗಳ ಮಹಿಮೆಗಳನ್ನು ಹೇಳ್ತಾ ಕೂತ್ರೇನೆ ರಾತ್ರಿ ಮುಗಿಯೋದಿಲ್ಲ. ಪರಮಾತ್ಮನ ಕಥೆಗಳನ್ನು ಪಾಂಡವರು ಹೇಳಿಕೆ ಪ್ರಾರಂಭ ಮಾಡಿದರೆ ಎಲ್ಲಿ ಮುಗಿತವೆ ಹೇಳಿ? ನಿದ್ರೆಯೇ ಮಾಡಲಿಲ್ಲ ಅವರು, ನಿದ್ರೆ ಬೇಕೇ ಆಗಿಲ್ಲ ಅವರಿಗೆ. ಹೀಗೆ ಎಲ್ಲರೂ ಕೃಷ್ಣ ಪರಮಾತ್ಮ ಎದುರಿಗಿದ್ದಾನೆ. ಕೃಷ್ಣ ಪರಮಾತ್ಮನೇನು ಸಂಕೋಚ ಇಲ್ಲ. ಯಾಕೆ ಅವರು ಸ್ತೋತ್ರ ಮಾಡೋದನ್ನು ತಾನೇ ಕೇಳಬೇಕಲ್ಲ. ನನ್ನ ಸ್ತೋತ್ರ ಮಾಡಬೇಡಿ, ನಮ್ಮ ಸ್ವಾಮಿಗಳು ಹೇಳ್ತಾರೆ, ಸಂಕೋಚ ಮಾಡಿಕೊಳ್ಳುತ್ತಾರೆ. ಸ್ತೋತ್ರ ಸ್ವಾಮಿಗಳಿಗೆ ಸೇರೋದಿಲ್ಲ, ಅದು ಸ್ತೋತ್ರ ಬೇಡ ಅಂತ ಅಂತಾರೆ. ಯಾಕೆ? ನಮಗಿಂತಲೂ ಹಿರಿಯರಿದ್ದಾರೆ ಅಂತ, ದೇವರಿಗಿಂತಲೂ ಹಿರಿಯರು ಯಾರಿದ್ದಾರೆ, ಬೇಡ ಅಂತ ಯಾಕೆ ಹೇಳ್ಬೇಕು? ದೇವರು ಸ್ತೋತ್ರ ಮಾಡ್ತಾ ಇದ್ರೆ ಸ್ತುತಿ ಪ್ರಿಯ, ಭಾರಿ ಸಂತೋಷದಿಂದ ಪರಮಾತ್ಮ ಕೇಳ್ತಾನೆ ನಾವು ಸ್ತೋತ್ರ ಮಾಡ್ತಾ ಇದ್ರೆ. ಹಾಗೆ ರಾತ್ರಿ ಎಲ್ಲ ಆ ಪಾಂಡವರು ನೋಡ್ರಿ, ಪಾಂಡವರು ಆ ಯುದ್ಧದಲ್ಲಿ ಗೆದ್ದಾಗ ಅಹಂಕಾರ ಪಡಲಿಲ್ಲ, ಸಂತೋಷ ಪಟ್ಟರು. ಇದೆಲ್ಲ ದೇವರ ವಿಜಯ ಅಂತ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಆ ಪರಮಾತ್ಮನ ಅಮಿತವಾದ ಗುಣಗಳನ್ನ ರಾತ್ರಿ ರಾತ್ರಿ ಅವರ ನಿದ್ರೆ ಇಲ್ಲದೆ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಮುದುಸಮೇತ ಎಲ್ಲರೂ ಸೇರಿ ಸಂತೋಷಪಟ್ಟರು. ಯುದ್ಧದಲ್ಲಿ ಒಬ್ಬೊಬ್ಬರು ಸಂತೋಷಪಟ್ಟರು ಪ್ರತ್ಯೇಕವಾಗಿ. ನಾನಿವರನ್ನ ಗೆದ್ದೆ, ನಾನವರನ್ನ ಗೆದ್ದೆ. ಆದರೆ ರಾತ್ರಿ ಕುಳಿತುಕೊಂಡಾಗ ಪರಮಾತ್ಮನ ಗುಣಗಳನ್ನು ಸ್ಮರಣೆ ಮಾಡ್ತಾ ಅವರ ಆ ಸ್ಮರಣೆಯಲ್ಲಿಯೇನೇ ಸಂತೋಷವನ್ನ ಅನುಭವಿಸಿದರು. ನಿದ್ರೆಯೇ ಮಾಡಲಿಲ್ಲ. ಬೆಳಕಾಯಿತು, ಮತ್ತೆ ಯುದ್ಧಕ್ಕೆ ಸಿದ್ಧರಾದರು. ಇದು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಪ್ರಣೀತ ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ ನಾರಾಯಣಾಸ್ತ್ರೋಪಶಮನಂ ನಾಮ ಷಡ್ವಿಂಶೋಧ್ಯಾಯ. 26ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯ. 27ನೇ ಅಧ್ಯಾಯ ಕರ್ಣ ಪರ್ವದ ನಿರ್ಣಯವನ್ನ ಅಲ್ಲಿ ಮಾಡ್ತಾರೆ. ಅಲ್ಲಿ ವಿಶೇಷವಾಗಿ ಕರ್ಣ ಸೇನಾಪತಿಯಾದದ್ದು ಮತ್ತು ಭೀಮಸೇನ ದೇವರು ಅಶ್ವತ್ಥಾಮಾಚಾರ್ಯರನ್ನು ಸೋಲಿಸಿದ್ದು, ಕರ್ಣನ ಸಂಹಾರ, ಶಲ್ಯ ಸಾರಥಿಯಾದದ್ದು ಅಲ್ಲ, ಶಲ್ಯ ಸಾರಥಿ ಆಗ್ತಾನೆ ಅಲ್ಲಿ. ಅರ್ಜುನ ಮತ್ತು ಯುಧಿಷ್ಠಿರ ಅವರಿಬ್ಬರಲ್ಲಿ ಭಾರಿ ಸುಂದರವಾದ ಪ್ರಸಂಗ ಅಲ್ಲಿ ಬರ್ತದೆ. ಭೀಮಸೇನ ದೇವರು ದುಶ್ಯಾಸನನ್ನ ಸಂಹಾರ ಮಾಡ್ತಾರೆ. ಕರ್ಣ ಅರ್ಜುನರ ಯುದ್ಧವಾಗ್ತದೆ. ಕರ್ಣನನ್ನ ಪರಮಾತ್ಮನ ಅನುಜ್ಞೆಯಿಂದ ಮತ್ತೆ ಅರ್ಜುನ ಸಂಹಾರ ಮಾಡ್ತಾನೆ. ಇದು ಕರ್ಣ ಪರ್ವದಲ್ಲಿ ಬರುವ ಕಥೆಗಳು. ಅಥಾನುಜ್ಞಾಮುಪಾದಾಯ ದ್ರೌಣೇರ್ದುರ್ಯೋಧನೋ ನೃಪಃ ಕರ್ಣಂ ಸೇನಾಪತಿಂ ಚಕ್ರೆ ಸೋಗಾದ್ಯುದ್ಧಾಯ ದಂಶಿತಃ. ಅದಾದ ಮೇಲೆ ದ್ರೋಣಾಚಾರ್ಯರ ಸಂಹಾರವಾಯಿತು. ಇನ್ನು ಮುಂದೆ ಯಾರನ್ನ ಸೇನಾಧಿಪತಿಯನ್ನಾಗಿ ಮಾಡಬೇಕು? ಅಶ್ವತ್ಥಾಮಾಚಾರ್ಯರಿದ್ದಾರೆ, ಗುರುಪುತ್ರರು, ದ್ರೋಣಾಚಾರ್ಯರ ಮಕ್ಕಳು. ಆದರೆ ಕರ್ಣನನ್ನ ಸೇನಾಧಿಪತಿಯನ್ನಾಗಿ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಅನ್ಕೊಂಡು ಅನುಜ್ಞಾಮುಪಾದಾಯ, ಅಶ್ವತ್ಥಾಮಾಚಾರ್ಯರು ದೊಡ್ಡವರು, ಹೀಗಾಗಿ ಅವರ ಅನುಮತಿಯನ್ನ ಪಡೆದು ಮತ್ತೆ ದುರ್ಯೋಧನ ಕರ್ಣನನ್ನ ಸೇನಾಧಿಪತಿಯನ್ನಾಗಿ ಮಾಡ್ತಾನೆ. ಆ ಕರ್ಣ ಕವಚಗಳನ್ನು ಧಾರಣೆ ಮಾಡಿ ಯುದ್ಧಕ್ಕಾಗಿ ಹೊರಡ್ತಾನೆ. ಭೀಮಸೇನ ದೇವರ ಪರಾಕ್ರಮ ಪ್ರಾರಂಭವಾಗ್ತದೆ. ತತ್ರ ಭವದ್ಯುದ್ಧಮತೀವ ದಾರುಣಂ ಪಾಂಡೋ ಸುತಾನಾಂ ಧೃತರಾಷ್ಟ್ರಜೈರ್ಗಜೆ ತತ್ರೋದಯಾದ್ರಿ ಪ್ರತಿಮೆ ಪ್ರದರ್ಶ್ಯತೆ ಭೀಮೋ ಯಥೋದ್ಯತ್ ಸವಿತಾತಿ ನಿರ್ಮಲಃ. ಕೌರವರಿಗೆ ಪಾಂಡವರಿಗೆ ಘನಘೋರವಾದ ಯುದ್ಧ ನಡೀತಾ ಇದೆ. ಭೀಮಸೇನ ದೇವರು ಹೇಗೆ ಕಾಣಿಸಿದರು ಅಂತಂದ್ರೆ, ಆನೆಯ ಮೇಲೆ ಭೀಮಸೇನ ದೇವರು ಕೂತಿದ್ದಾರೆ. ಅವಾಗ ಯಾವುದೋ ರಥ ತೆಗೆದುಕೊಳ್ಳಿಲ್ಲ, ಆನೆಯ ಮೇಲೆ ಕೂತರು. ಆನೆಯ ಮೇಲೆ ಕೂತ ಭೀಮಸೇನ ದೇವರು ಹೇಗಿದ್ದಾರೆ ಅಂದ್ರೆ, ಪರ್ವತ ಮೇಲೆ ಉದಯಿಸುತ್ತಿರೋ ಸೂರ್ಯನಂತೆ ಕಂಗೊಳಿಸ್ತಾ ಇದ್ದಾರೆ ಅಂತ ಆಚಾರ್ಯರು ಹೇಳ್ತಾರೆ. ಮಹಾಭಾರತದಲ್ಲಿ ಮಾತನ್ನು ಹೇಗೆ ಅನುವಾದ ಮಾಡಿದ್ದಾರೆ ನೋಡ್ರಿ, ಅಲ್ಲಿಯೂ ಇದೆ. ಉದಯಾದ್ರಗ್ರ ಭವನಂ ಯಥಾಭ್ಯುದಿತ ಭಾಸ್ಕರಂ. ಉದಿತ ಭಾಸ್ಕರಂ, ಪರ್ವತದ ಮೇಲೆ ಉದಯಿಸುತ್ತಿರುವ ಸೂರ್ಯನಂತೆ ಭೀಮಸೇನ ದೇವರು ಕಂಡ್ರು. ಅಂಥ ಪ್ರಕಾಶ ಭೀಮಸೇನ ದೇವರಿಗೆ ಇತ್ತು ಅಂತ ಅನ್ನೋದನ್ನು ಮಹಾಭಾರತದಲ್ಲಿ ತಿಳಿಸ್ತಾರೆ. ತಂ ಕಾಲಯಂತಂ ನೃಪತೀನ್ ಕ್ಷೇಮಧೂರ್ತಿ ಅಭ್ಯಾಗಮತ್ ತಸ್ಯ ಗದಂ ಗಜಂ ಜಘಾನ ತಂ ವೀರ್ಯಮತ್ತಂ ಪ್ರತಿಲಭ್ಯ ಭೀಮಃ ನಿನಾರ್ಯ ಮೃತ್ಯೋ ಸದನಾಯ ಶೀಘ್ರಂ. ಭೀಮಸೇನ ದೇವರು ಆನೆಯ ಮೇಲೆ ಕುಳಿತು ಶತ್ರು ಸೈನ್ಯವನ್ನು ಸಂಹಾರ ಮಾಡ್ತಾ ಇರಬೇಕಾದ್ರೆ ಕ್ಷೇಮಧೂರ್ತಿ ಅಂತನ್ನೋ ದೈತ್ಯ ಬರ್ತಾನೆ. ಭೀಮಸೇನ ದೇವರ ಆನೆಯನ್ನು ಸಂಹಾರ ಮಾಡಿಬಿಡುತ್ತಾನೆ. ಸಂಹಾರ ಮಾಡಿದ ಮೇಲೆ ಭೀಮಸೇನ ದೇವರು ಅವನ ಜೊತೆಗೆ ಯುದ್ಧವನ್ನು ಮಾಡಿ ಕ್ಷೇಮಧೂರ್ತಿಯನ್ನು ಸಂಹಾರ ಮಾಡುತ್ತಾರೆ. ನಿಹತ್ಯ ರಾಮಂ ಮಾರುತಿರಭ್ಯಕ್ರಂತತ ಶಿರಾಂಸಿ ಯೂನಾಂ ಪರಪಕ್ಷಪಾತಿನಾಂ ವಿಕ್ಷೋಭಯಾಮಾಸ ಚ ಶತ್ರು ಸೈನ್ಯಂ ಸಿಂಹೋ ಯಥೈವ ಸ್ವಶೃಗಾಲಯೂಥಂ. ಭೀಮಸೇನ ದೇವರು ಆ ಕ್ಷೇಮಧೂರ್ತಿಯನ್ನು ಸಂಹಾರ ಮಾಡುತ್ತಾರೆ. ಅವರ ಪಕ್ಷದಲ್ಲಿರುವ ಯೂನಾಂ ಶಿರಾಂಸಿ, ಯುವಕರ ತಲೆಗಳನ್ನೆಲ್ಲ ಕತ್ತರಿಸ್ತಾ ಹೋಗ್ಬಿಡ್ತಾರೆ. ಎಲ್ಲರನ್ನ ಸಂಹಾರ ಮಾಡ್ತಾ ಹೋಗ್ತಾರೆ. ಶತ್ರು ಸೈನ್ಯದಲ್ಲಿ ವಿಕ್ಷೋಭ, ಭಯವಾಗಿ ಬಿಡ್ತದೆ. ಯಾರು? ಭೀಮಸೇನ ದೇವರನ್ನು ಎದುರಿಸುವವರು ಯಾರು? ಯಾರೂ ಎದುರಿಗೆ ಬರ್ತಾ ಇಲ್ಲ. ಎದುರಿಗೆ ಹೋದವರೆಲ್ಲ ಸಂಹಾರ ಆಗ್ತಾ ಇದೆ. ಹೇಗೆ ಅಂತ ಅಂದ್ರೆ, ಸಿಂಹ ನರಿನಾಯಿಗಳನ್ನ ಸಂಹಾರ ಮಾಡ್ತಾ ಹೋದಂತೆ ಭೀಮಸೇನ ದೇವರ ಎಲ್ಲ ಶತ್ರುಗಳನ್ನ
ಸಂಹಾರ ಮಾಡ್ತಾ ಹೋಗ್ತಾ ಇದ್ದಾರೆ. ಸಂಕ್ಷೋಭ್ಯಮಾನಂ ತದನೀಕಮೀಕ್ಷ ದ್ರೌಣಿ ರಥೇನ ಪ್ರತಿಜಗ್ಭಿವಾಸ್ತಂ ತದ್ಯುದ್ಧಮಾಸೀದತಿ ಘೋರಮದ್ಭುತಂ ಪುರಾ ಯಥಾ ನಾಸ ಚ ಕಸ್ಯಚಿತ್ ಕ್ವಚಿತ್. ಹೀಗೆ ಭೀಮಸೇನ ದೇವರು ಯುದ್ಧ ಮಾಡ್ತಾ ಇದ್ದಾರೆ, ಯಾರಿಗೂ ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಶ್ವತ್ಥಾಮಾಚಾರ ನಾನು ಮಾಡ್ತೇನೆ ಯುದ್ಧ ಅಂತ ಭೀಮಸೇನ ದೇವರ ಜೊತೆಗೆ ಯುದ್ಧಕ್ಕೆ ಬರ್ತಾರೆ. ರುದ್ರ ಮತ್ತು ಮುಖ್ಯ ಪ್ರಾಣ ಅವರಿಬ್ಬರ ಜೊತೆಗೆ ಅವರಿಬ್ಬರು ಯುದ್ಧವಾಗ್ತಾ ಇದೆ. ಆ ಯುದ್ಧ ದೇವತೆಗಳು ನೋಡೋದಕ್ಕಾಗಿ ಬಂದಿದ್ದಾರಂತೆ ಆಕಾಶದಲ್ಲಿ. ವಾಯುದೇವರ ಮುಖ್ಯ ಪ್ರಾಣದೇವರ ಯುದ್ಧ, ರುದ್ರ ಮತ್ತು ವಾಯು ಅವರಿಬ್ಬರ ಯುದ್ಧ ಅಲ್ವಾ. ಯದ್ಯಪಿ ಮುಖ್ಯ ಪ್ರಾಣದೇವರೇ ದೊಡ್ಡವರು, ರುದ್ರದೇವರೇನು ಕಡಿಮೆ ಅಲ್ಲ, ಅವರ ಬಾಲ ಬಹಳ ಅದ್ಭುತ. ಹೀಗಾಗಿ ಅವರ ಯುದ್ಧದಲ್ಲಿ ಯಾರು ಗೆಲ್ತಾರೆ, ಹೇಗೆ ಗೆಲ್ತಾರೆ, ಹೇಗೆ ಯುದ್ಧ ಮಾಡ್ತಾರೆ ಅಂತ ಹೇಳಿ ದೇವತೆಗಳೆಲ್ಲ ನೋಡೋದಕ್ಕಾಗಿ ಕುಳಿತುಕೊಂಡಿದ್ದಾರಂತೆ. ಅನ್ಕೊಳ್ತಾ ಇದೆ, ಇಂಥ ಯುದ್ಧ ನಾವು ಎಲ್ಲಿಯೂ ನೋಡಿಲ್ಲ. ದೇವತೆಗಳಂತಾರೆ, ಎಷ್ಟು ಯುದ್ಧ ಮಾಡಿದವರು ದೇವತೆಗಳು. ಅವರಂತಾರೆ ಪುರಾ ಯಥಾ ನಾಸಚ ಕಸ್ಯಚಿತ್ ಕ್ವಚಿತ. ಈ ರೀತಿಯಾಗಿ ಯುದ್ಧವನ್ನು ಯಾರೂ ಹಿಂದಕ್ಕೆ ಮಾಡಿಲ್ಲ. ಯಾಕೆಂದ್ರೆ ಸಮಾನರಾದವರು ಬೇಕಲ್ಲ. ಇವರಿಬ್ಬರು ಸಮಾನರಲ್ಲ ಯದ್ಯಪಿ, ಆದರೂ ಇವರಿಬ್ಬರ ಮಧ್ಯೆ ಯಾರಿದ್ದಾರೆ ಯುದ್ಧ ಮಾಡೋದಕ್ಕಾಗಿ? ಯಾರೂ ಇಲ್ಲ ಅನ್ನೋದಕ್ಕಾಗಿ ಬ್ರಹ್ಮ ವಾಯುಗಳಂತೂ ಯುದ್ಧ ಮಾಡೋದೇ ಇಲ್ಲ. ಯುದ್ಧದ ಪ್ರಸಕ್ತಿಯೇ ಇಲ್ಲ ಅವರಲ್ಲಿ. ಕ್ರೋಧಾದಿಗಳ ಪ್ರಸಕ್ತಿಯೇ ಇಲ್ಲ, ದೈತ್ಯಾವೇಶದ ಪ್ರಸಕ್ತಿಯೇ ಇಲ್ಲ ಅವರಲ್ಲಿ. ಇನ್ನು ಯುದ್ಧ ಮಾಡಬೇಕು ಅಂದರೆ ಮುಖ್ಯ ಪ್ರಾಣ ಮತ್ತು ರುದ್ರದೇವರೇ ಯುದ್ಧ ಮಾಡಬೇಕು. ಯಾಕೆಂದ್ರೆ ರುದ್ರದೇವರಲ್ಲಿ ಆವಾಗ ಕಲ್ಯಾವೇಶ ಆಗ್ತದೆ ಅಂತ ನೋಡೋಕೆ. ಹೀಗಾಗಿ ಇವರಿಬ್ಬರು ಎದುರು ನಿಂತಾಗ ಆ ಯುದ್ಧ ಎಷ್ಟು ಘೋರ, ಎಷ್ಟು ತೀಕ್ಷ್ಣವಾಗಿರ್ತದೆ ನೋಡೋದಕ್ಕಾಗ ಅವರೆಲ್ಲ ಬರ್ತಾರೆ. ದೃಷ್ಟ್ವೈವ ತದ್ದೇವ ಗಂಧರ್ವ ವಿಪ್ರಾಹ ಓಚುರ್ನೈದ ದೃಷ್ಟಪೂರ್ವಂ ಸುಯುದ್ಧಂ ನ ಚೋತ್ತರಂ ವಾಪಿ ಭವಿಷ್ಯತಿ ದೃಕ ಕಲಾಂಚ ಸರ್ವಾಣಿ ನ ಷೋಡಶೀಮಿಯೋ. ಇಂಥ ಯುದ್ಧಕ್ಕೆ ಯಾವುದು ಸರಿಸಾಟಿಯಾದ ಯುದ್ಧವಲ್ಲ. ನೈತಾದೃಶಿ ಜ್ಞಾನ ಸಂಪದ್ಬಲಂ ವಾ ದ್ವಯಂ ಕುತೋ ವಾಜುಮೃತೇ ಶಿವಂ ತಥಾ ದ್ವಯೋ ಸಮಾಹಾರ ಇಹ ದ್ವಯೋರಪಿ ಜ್ಞಾನಸ್ಯ ಬಾಹ್ವೋಶ್ಚ ಬಲಸ್ಯ ಸೂರ್ಜಿತಃ. ಇವರಲ್ಲಿದ್ದಂಥ ಜ್ಞಾನವಾಗಲಿ, ಇವರಲ್ಲಿದ್ದಂಥ ಬಾಹುಬಲವಾಗಲಿ ಬೇರೆ ಯಾರಲ್ಲಿ ಇದೆ? ಯಾರಲ್ಲಿಯೂ ಆ ತರಹದ ಯುದ್ಧ ಇಲ್ಲ. ಮಹಾಭಾರತದಲ್ಲಿ ಬರ್ತದೆ, ಅಹೋ ಜ್ಞಾನೇನ ಸಂಪನ್ನವು ಉಭೌ ಬ್ರಾಹ್ಮಣ ಕ್ಷತ್ರಿಯವು ಅಹೋ ವೀರ್ಯೇಣ ಸಂಪನ್ನವು ಉಭೌ ಚ ಉಗ್ರ ಪರಾಕ್ರಮವು. ಭೀಮ ಮತ್ತು ರುದ್ರ ಅಶ್ವತ್ಥಾಮ ಇಬ್ಬರೂ ಕೂಡ ಜ್ಞಾನ ಸಂಪನ್ನರು ಅನ್ನೋ ಮಾತು ಬರ್ತದೆ. ಭೀಮಸೇನ ದೇವರಿಗೆ ಜ್ಞಾನವೇ ಇಲ್ಲ ಅನ್ನೋ ಮಾತುಗಳನ್ನ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಅದನ್ನು ನೀವು ಕೇಳಿದ್ದೀರಿ. ಹಾಗೆ ಹೇಳುವ ಜನ ಇದ್ದಾರೆ. ಆದರೆ ಮಹಾಭಾರತದಲ್ಲಿ ಭೀಮಸೇನ ದೇವರು ಜ್ಞಾನ ಸಂಪನ್ನರು ಅಂತ ಅನ್ನೋ ಮಾತು ಅನೇಕ ಕಡೆಗೆ ಬಂದಿದೆ. ಇಲ್ಲಿಯೂ ಕೂಡ ಬರ್ತಾ ಇದೆ. ಯಾರೋ ಹೇಳಿದ್ದಲ್ಲ, ದೇವಾದಿ ದೇವತೆಗಳಂತ ಇದ್ದಾರೆ. ಅಹೋ ಜ್ಞಾನೇನ ಸಂಪನ್ನವು ಉಭವು, ಅವರಿಬ್ಬರೂ ಕೂಡ ಅತ್ಯುತ್ತಮವಾದ ಜ್ಞಾನದಿಂದ ಸಂಪನ್ನರಾಗಿದ್ದಾರೆ ಅಂತ ಅನ್ನೋದನ್ನ ಹೇಳ್ತಾರೆ. ಹೀಗಾಗಿ ಇತಿರ್ಯಮಾಣೆ ವಿಬುಧೈರ್ನರೋತ್ತಮೌ ದಿಶ ಸಮಸ್ತ ಗಗನಂ ಚ ಪತ್ರಿಭಿ ನಿರಂತರಂ ಚಕ್ರತುರುತ್ತಮೌಜಸೌ ದುಷ್ಟ್ವೈವ ತದ್ಭೀತಿಮಗುರ್ಮಹಾರಥಾಃ. ಇಬ್ಬರೂ ಭಾರಿ ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಬಾಣ ಪ್ರಯೋಗಗಳನ್ನು ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಥಳ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆಗೆ ಬಾಣಗಳು ತುಂಬಿಬಿಟ್ಟಿವೆ. ನಿರಂತರಂ ಚಕ್ರತುರ್ ಅಂತರಿಕ್ಷಂ, ಆಕಾಶವೆಲ್ಲ ಬಾಣಗಳಿಂದ ತುಂಬಿ ಹೋಗ್ಬಿಟ್ಟಿದೆ. ಆದರೂ ದೇವತೆಗಳಿಗೆ ಯುದ್ಧ ಕಾಣಿಸ್ತಾ ಇದೆ. ಆಕಾಶದಲ್ಲೆಲ್ಲ ಆ ಬಾಣಗಳು ತುಂಬಿ ಹೋದರೂ ಕೂಡ ಯುದ್ಧ ಕಾಣಿಸ್ತಾ ಇದೆ. ಮಹಾರಥಿಗಳೆಲ್ಲರೂ ಕೂಡ ಗಾಬರಿಯಾಗಿಬಿಟ್ಟಿದ್ದಾರೆ. ಏನಪ್ಪಾ ಈ ತರಹದ ಯುದ್ಧ ನಡೀತಾ ಇದೆ, ಯಾರು ಗೆಲ್ತಾರೆ, ಏನಾಗ್ತದೆ? ಶರಾಸನೆ ಮಾರುತಿನಾ ನಿರಾಕೃತೆ ದ್ರೌಡಿರ್ಮಹಸ್ತ್ರಾಣಿ ಮುಮೋಚ ತಸ್ಮಿನ್ ತಾನ್ಯಸ್ತ್ರವರ್ಯೈಃ ಬಲವಾನ್ ಅವಿಸ್ಮಯಃ ಸಂಶಾಮಯಾಮಾಸ ಸುತೋ ನಿಲಸ್ಯ. ಅಶ್ವತ್ಥಾಮಾಚಾರ್ಯರು ಪ್ರಯೋಗ ಮಾಡಿದ ಆ ಬಾಣಗಳನ್ನೆಲ್ಲ ಭೀಮಸೇನ ದೇವರು ಅತಿ ಸುಲಭವಾಗಿ ಅವುಗಳನ್ನು ಶಾಂತ ಮಾಡಿಬಿಡ್ತಾರೆ, ನಾಶ ಮಾಡಿಬಿಡ್ತಾರೆ. ಮತ್ತೆ ಯುದ್ಧವಾಗ್ತದೆ. ಭೀಮಸೇನ ದೇವರು ಜೋರಾಗಿ ಬಾಣಗಳಿಂದ ಅಶ್ವತ್ಥಾಮಾಚಾರ್ಯರನ್ನು ಹೊಡಿತಾರೆ. ಹೊಡೆದಾಗ ಅಶ್ವತ್ಥಾಮಾಚಾರ್ಯರು ಮೂರ್ಛಿತರಾಗಿ ಕೆಳಗೆ ಬಿದ್ದು ಬಿಡುತ್ತಾರೆ, ಸೋತು ಬಿಡ್ತಾರೆ, ಮೂರ್ಛಿತರಾಗಿ ಬಿದ್ದು ಬಿಡ್ತಾರೆ. ಮಹಾಭಾರತದಲ್ಲಿ ಆ ಮಾತು ಬರ್ತದೆ, ಅಪೋವಾಹರಣಾದ್ರಾಜನ್ ಸರ್ವಸೈನ್ಯಸ್ಯ ಪಶ್ಯತಃ ತತಸ್ತು ಸಾರಥಿರ್ಜ್ಞಾತ್ವ ದ್ರೋಣಪುತ್ರ ಮಚೇತನಂ. ಭೀಮಸೇನ ದೇವರ ಬಾಣಗಳಿಂದ ಪೀಡಿತರಾಗಿ ಅಶ್ವತ್ಥಾಮಾಚಾರ್ಯರು ಸ್ವಯಂ ಮೂರ್ಛಿತರಾಗಿ ಬಿಡ್ತಾರೆ. ಸಾರಥಿ ತಿಳಿದ ಇನ್ನು ಮೇಲೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ತಿಳಿದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲಿಂದ ಯುದ್ಧದಿಂದ ಕರ್ಕೊಂಡು ಹೊಂಟ. ಅಲ್ಲಿಂದ ಎಲ್ಲರೂ ನೋಡ್ತಾ ಇದ್ದಾರೆ, ಭೀಮನನ್ನ ಎದುರಿಸಲಿಕ್ಕೆ ಯಾರೂ ಬರ್ತಾ ಇಲ್ಲ. ಭೀಮಸೇನ ದೇವರಿಗೆ ಏನಾದರೂ ಆಯ್ತಾ? ಆಯಿತು ಅಂತ ಅಂತಾರೆ ಶ್ರೀಮದಾಚಾರ್ಯರು. ಭೀಮಶ್ಚ ವಿಫಲತನು ಸತು ಕಿಂಚಿದೇವ ಪೂರ್ವಂ ಗತೆ ಗುರುಸುತೆ ಪ್ರೇರೌಕ್ಷಣೇನ ನಿರ್ಧೂತ ಯುದ್ಧ ಶ್ರಮ ಅತ್ತಧನ್ವ ಯೋದ್ಧುಂ ಗಜೌಘಂ ಪ್ರತಿನಾದಿತಾಶಃ. ಭೀಮಸೇನ ದೇವರಿಗೆ ಸ್ವಲ್ಪ ವಿಫಲತನುಗಳಾದರು ಅಂತ ಹೇಳ್ತಾರೆ. ಕಿಂಚಿದೇವ, ಬಹಳ ಸ್ವಲ್ಪ ಅವರಿಗೆ ದೇಹಕ್ಕೆ ತೊಂದರೆ ಆಯಿತು ಅಂತ ಹೇಳ್ತಾರೆ. ಶ್ರೀಮದಾಚಾರ್ಯ ಹೇಳಿದ್ದಾರೆ ಅಷ್ಟೇ.
ಯದ್ಯಪಿ ಬ್ರಹ್ಮದೇವರಿಗೂ ಶೋಕ ಇದೆ ಅಂತ ಹೇಳ್ತಾರೆ, ಅಜ್ಞಾನ ಇದೆ ಅಂತ ಹೇಳ್ತಾರೆ. ಅಜ್ಞಾನಂಚ ಚತುರ್ವಾರಂ ದ್ವಿವಾರಂ ಭಯವೇವಚ ಶೋಕೋಪಿ ತಾವಾನ್, 2 ಬಾರಿ ಶೋಕ ಇದೆ ಬ್ರಹ್ಮದೇವರಿಗೆ ಅಂತ ಹೇಳ್ತಾರೆ. ಅಂದಮೇಲೆ ಇವರು ವಾಯುದೇವರು, ಅದರಲ್ಲಿಯೂ ಅವತಾರ ತಾಳಿದ್ದಾರೆ. ಅವತಾರ ಅತೀ ಕಿಂಚಿತ್ತಾದ ಈ ರೀತಿಯಾದ ಲೇಪ ಭೀಮಸೇನ ದೇವರಿಗೂ ವಾಯುದೇವರಿಗೂ ಆಗ್ತದೆ ಅಂತ ಹೇಳಬೇಕು ಅಂತ ಅನಿಸ್ತದೆ. ಶ್ರೀಮದಾಚಾರ್ಯ ಹೇಳ್ತಾ ಇದ್ದಾರೆ, ಅವರೇ ಹೇಳ್ತಾ ಇದ್ದಾರೆ. ಹೀಗಾಗಿ ಏನೂ ಆಗಿಲ್ಲ ಅಂತ ಅನಬಹುದಾಗಿತ್ತು ಇಲ್ಲಿ, ಅಥವಾ ಮೋಹನ ಮಾಡಿದ್ರು ಅಂತ ಅನಬಹುದಾಗಿತ್ತು. ಹಾಗನ್ನೋದಿಲ್ಲ. ಭೀಮಶ್ಚ ವಿಫಲತನುಹೋ ಕಿಂಚಿದೇವ, ಅತೀ ಅಲ್ಪವಾಗಿ ಅವರ ದೇಹಕ್ಕೆ ತೊಂದರೆಯಾಗ್ತದೆ. ಪೂರ್ವಂ ಗತೆ ಗುರುಸುತೆ ಪ್ರಯೌ ಕ್ಷಣೇನ, ಆದರೆ ಒಂದೇ ಕ್ಷಣದಲ್ಲಿ ಮತ್ತೆ ಅವರು ಯುದ್ಧಕ್ಕೆ ಸಿದ್ಧರಾಗ್ತಾರೆ. ಈಗ ಯಾರ ಜೊತೆಗೆ ಯುದ್ಧ? ಆನೆಗಳ ಜೊತೆಗೆ ಯುದ್ಧ ಪ್ರಾರಂಭ ಮಾಡಿದರು ಭೀಮಸೇನ ದೇವರು. ತಸ್ಮಿನ್ ಗಜಾನ್ ಮರ್ದರತಿ ಧರ್ತರಾಷ್ಟ್ರೋ ಯುಧಿಷ್ಠಿರಂ ಆಯಾದ್ಯುದ್ಧಾರ್ಯ ತೌ ಯುದ್ಧಂ ರಾಜಾನೋ ಚಕ್ರತುಶ್ಚಿರಂ. ಜನಮೇಜಯ ರಾಜನಿಗೆ ವೈಶಂಪಾಯನರು ಕಥೆಯನ್ನು ಹೇಳ್ತಾ ಇದ್ದಾರೆ, ಮಹಾಭಾರತ ಕಥೆಯನ್ನು ಹೇಳ್ತಾ ಇದ್ದಾರೆ. ಕಥೆಯನ್ನು ಹೇಳ್ತಾ ಇರಬೇಕಾದ್ರೆ ವೈಶಂಪಾಯನರು ಹೇಳ್ತಾರೆ, ಭೀಮಸೇನ ದೇವರು ಆನೆಗಳ ಜೊತೆಗೆ ಯುದ್ಧ ಮಾಡ್ತಾ ಇದ್ರೆ ಆನೆಗಳನ್ನ ಮೇಲೆ ಹಾರಿಸ್ತಾರಂತೆ. ವೇಗದಿಂದ ಮೇಲೆ ಹಾರಿಸಿದಾಗ ಅವು ಆ ಮೇಘಗಳಲ್ಲಿ ಸಿಕ್ಕು ಬಿದ್ದಿವೆ ಅಂತೆ. ಕೆಲವು ಆನೆಗಳು ಮೇಘದಲ್ಲಿ ಸಿಕ್ಕು ಬಿದ್ದ ಆನೆಗಳು ಈಗಲೂ ಕೆಳಗೆ ಬೀಳ್ತಾ ಇವೆ ಅಂತ ವೈಶಂಪಾಯನರು ಹೇಳ್ತಾರೆ ಜನಮೇಜಯರಿಗೆ. ಆ ಕಾಲದಲ್ಲಿ ಈಗೂ ಬೀಳ್ತವೆ ಅಂತ ಅಲ್ಲ, ಮತ್ತೆ ಅಲ್ಲಿ ಹೋದಾಗ ಎಲ್ಲಿಂದ ಆನೆ ಬೀಳ್ತವೆ ಅಂತ ನೋಡೋ ಅವಶ್ಯಕತೆ ಇಲ್ಲ. ಆದರೆ ಆವಾಗ ಹೇಳ್ತಾರೆ, ಈ ಯುದ್ಧ ಆಗಿ ಎಷ್ಟು ದಿವಸಗಳಾಗಿವೆ, ಪಾಂಡವರು ರಾಜ್ಯವನ್ನಾಳಿದ್ದಾರೆ, ಜನಮೇಜಯ ಬಂದಿದ್ದಾನೆ, ಪರೀಕ್ಷಿತ ಆಯಿತು, ಜನಮೇಜಯ ಬಂದಿದ್ದಾನೆ. ಈಗ ಜನಮೇಜಯ ಬಂದಾಗಲೂ ಸಹ ವೈಶಂಪಾಯನರು ಹೇಳ್ತಾರೆ, ಮತ್ತೆ ಭೀಮಸೇನ ದೇವರು ಯುದ್ಧ ಮಾಡಿದರೆ ಆನೆಗಳು ಮೇಘಗಳಲ್ಲಿ ಸಿಕ್ಕು ಬಿದ್ದವು, ಆ ಆನೆಗಳು ಈಗಲೂ ಬೀಳ್ತವೆ ಅಲ್ಲಿ ಕುರುಕ್ಷೇತ್ರದಲ್ಲಿ ಅಂತ ಹೇಳಿದರು. ಹೇಳಿದರೆ ನಂಬಿಕೆ ಬರಲಿಲ್ಲ. ಜನಮೇಜಯ ಹೇಳ್ತಾನೆ, ನಂಬ್ತೇನೆ. ಮತ್ತೆ ಇನ್ನೊಂದೇನು ಹೇಳಿದರು ಅಂತಂದ್ರೆ, ಧೃತರಾಷ್ಟ್ರ ವೇದವ್ಯಾಸ ದೇವರಿಗೆ ಕೇಳ್ತಾರಂತೆ, ನೀನು ಯಾರೇನ್ ಬೇಕು ಎಲ್ಲ ಕೇಳ್ರಿ ಅಂತ ವರ ಕೊಡ್ತಾನೆ ವೇದವ್ಯಾಸ ದೇವರು. ಏನ್ ಬೇಕು ಎಲ್ಲ ಕೇಳ್ರಿ. ಇವರೆಲ್ಲ ತಪಸ್ಸು ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ, ಧೃತರಾಷ್ಟ್ರ ಮುಂತಾದವರೆಲ್ಲ ತಪಸ್ಸು ಮಾಡ್ಲಿಕ್ಕೆ ಹೋಗ್ತಾರೆ, ಬದರಿ ಕ್ಷೇತ್ರಕ್ಕೆ ಹೋಗ್ತಾರೆ. ಹೋದಾಗ ವೇದವ್ಯಾಸ ದೇವರು ಹೇಳ್ತಾರೆ, ನಿಮಗೇನ್ ಬೇಕು ಕೇಳಿ ಎಲ್ಲ ವರವನ್ನು ನಾನು ಕೊಡ್ತೇನೆ ಅಂತ ಅಂದಾಗ, ಇವರು ನಮ್ಮ ಮಕ್ಕಳನ್ನು ನೋಡಬೇಕು ಅಂತ ಕೇಳ್ತಾರೆ. ಡೈರೆಕ್ಟ್ ಆಗಿ ಮಕ್ಕಳನ್ನು ನೋಡಬೇಕು ಅಂತ ಹೇಗೆ ಕೇಳೋದು? ಮೊದಲಿಗೆಲ್ಲ ಭೀಷ್ಮ ದ್ರೋಣ ಇತ್ಯಾದಿಗಳ ಹೆಸರನ್ನೆಲ್ಲ ಹೇಳಿ ಕೊನೆಗೆ ನಮ್ಮ ಮಕ್ಕಳನ್ನು ನೋಡಬೇಕು ಅಂತ ಅವರು ಹೇಳಿದಾಗ ಅವರನ್ನು ಕರೆದು ತೋರಿಸ್ತಾನೆ ವೇದವ್ಯಾಸ ದೇವರು. ಈ ಕಥೆಯನ್ನು ಮತ್ತೆ ವೈಶಂಪಾಯನರು ಜನಮೇಜಯನಿಗೆ ಹೇಳ್ತಾನೆ. ಹೇಳಿದಾಗ ಅವರಂತಾರೆ, ಯಾಕೋ ನನಗೆ ಡೌಟ್ ಬರ್ತಾ ಇದೆ, ಸಂದೇಹ ಬರ್ತಾ ಇದೆ. ಜನಮೇಜಯ ಪಾಂಡವರ ಸಂತಾನ, ಪರೀಕ್ಷಿತನ ಮಗ, ನನಗೆ ಸಂದೇಹ ಬರ್ತಾ ಇದೆ. ನನ್ನ ಸಂದೇಹ ನೀವು ಪರಿಹಾರ ಮಾಡಬೇಕಾದ್ರೆ ನಮ್ಮಪ್ಪನನ್ನು ತೋರಿಸ್ರಿ, ಆವಾಗ ನೀವೆಲ್ಲ ಕಥೆಯನ್ನು ಹೇಳಿದಿರಲ್ಲ, ಆನೆ ಕೆಳಗೆ ಬೀಳ್ತಾ ಇವೆ, ಮತ್ತೆ ಅವರನ್ನು ಕೆಳಗೆ ತರಿಸಿದ್ರು, ಇವೆಲ್ಲ ಕಥೆ ಒಪ್ತೇನೆ ಅಂತ ಅಂದಾಗ ಕ್ಷಣದಲ್ಲಿ ಅಲ್ಲೇ ವೇದವ್ಯಾಸ ದೇವರು ಇದ್ದಾರೆ. ಅದೇ ಯದ್ಯಪಿ ವೈಶಂಪಾಯನರ ಕಥೆ ಹೇಳ್ತಾ ಇದ್ದಾರೆ ಜನಮೇಜಯನಿಗೆ, ಅಲ್ಲಿ ವೇದವ್ಯಾಸ ದೇವರು ಕೂತಿದ್ದಾರೆ. ಏನು ವೈಶಂಪಾಯನರ ಸೌಭಾಗ್ಯ ನೋಡಿ, ಅಂದರೆ ವೇದವ್ಯಾಸದ ದೇವರ ಎದುರಿಗೆ ಕಥೆಯನ್ನು ಹೇಳುವ ಸೌಭಾಗ್ಯ, ಅಂಥ ಸೌಭಾಗ್ಯ. ಆಗ ವೇದವ್ಯಾಸ ದೇವರ ಎದುರಿಗೆ ಇದ್ದಾರೆ. ಎಲ್ಲಿ ವೇದವ್ಯಾಸ ದೇವರಿದ್ದರು, ಎಲ್ಲಿ ಕೇಳಿದ್ರು ಅಂತ ಅದೊಂದು ಸಂದೇಹ ನಮಗೆ ಬೇಡ. ಮಹಾಭಾರತವೇ ಹೇಳ್ತದೆ ಅಲ್ಲಿ ವೇದವ್ಯಾಸ ದೇವರಿದ್ದರು. ಹೀಗಾಗಿ ಸಾಕ್ಷಾತ್ ವೇದವ್ಯಾಸ ದೇವರಿಗೆ ಪ್ರಶ್ನೆ ಮಾಡ್ತಾರೆ, ಸ್ವಾಮಿ ನಮ್ಮ ಅಪ್ಪನನ್ನು ನೀವು ಇಲ್ಲಿ ಕರೆಸಿ ನನಗೆ ತೋರಿಸಿದರೆ ನಾನು ವಿಶ್ವಾಸ ಇಡ್ತೇನೆ, ಅದೆಲ್ಲ ಆನೆ ಬೀಳ್ತಾ ಇವೆ, ಮತ್ತೆ ದುರ್ಯೋಧನಾದಿಗಳೆಲ್ಲ ಕೆಳಗೆ ಬಿದ್ದರು, ಕೆಳಗೆ ಬಂದರು, ಇದೆಲ್ಲ ನಂಬಬಹುದು ಅಂತ ಅಂದಾಗ ಆ ಕ್ಷಣದಲ್ಲಿ ಪರೀಕ್ಷಿತನನ್ನು ಕರೆದು ತೋರಿಸ್ತಾರಂತೆ. ಪಾರೀಕ್ಷಿತೋ ಯಾಚತ ತಾತದೃಷ್ಟಿಂ, ಪಾರೀಕ್ಷಿತ ಜನಮೇಜಯ ತಾತದೃಷ್ಟಿಂ, ನಮ್ಮಪ್ಪ ನನಗೆ ಕಾಣಿಸ್ಬೇಕು, ತೋರಿಸ್ತೀರಾ ಅಂತ ಕೇಳಿದ ಒಂದೇ ಕ್ಷಣದಲ್ಲಿ ವೇದವ್ಯಾಸ ದೇವರು ಎಲ್ಲಿ ಹೋಗಿದ್ದಾರೆ? ಅವರು ಮುಕ್ತಲೋಕಕ್ಕೆ ಹೋಗಿದ್ದಾರೆ, ಪರೀಕ್ಷಿತ್ ಮಹಾರಾಜ. ಆದರೆ ಆ ಪರೀಕ್ಷಿತ ಈ ದೇಹದಿಂದ ಇಲ್ಲ, ಇಲ್ಲಿ ಯಾವ ದೇಹದಿಂದ ಇದ್ದ ಆ ದೇಹದಿಂದ ಇಲ್ಲ, ಗುರುತಿಸ್ಲಿಕ್ಕಾಗೋದಿಲ್ಲ. ಆದರೆ ಅಂಥದೇ ದೇಹವನ್ನು ವಿಚಿತ್ರವಾಗಿ ನಿರ್ಮಾಣ ಮಾಡಿ ಪರಮಾತ್ಮ ಆ ಕ್ಷಣದಲ್ಲಿ ಜನಮೇಜಯ ಮಹಾರಾಜನಿಗೆ ತೋರಿಸಿದ. ಅದಾದ್ಮೇಲೆ ಹೌದು ನಾನು ಒಪ್ತೇನೆ, ಇನ್ನೇನು ನಾನು ನೋಡ್ಲಿಕ್ಕೆ ಕುರುಕ್ಷೇತ್ರಕ್ಕೆ ಹೋಗೋದಿಲ್ಲ ಅಂತ ಅವನಂತಾನೆ. ಅಂಥ ಅದ್ಭುತವಾದ ಮಹಿಮೆ ಭೀಮಸೇನ ದೇವರದ್ದು. ಆನೆ ಯುದ್ಧ ಬಂತು ಅಂತ ಅನ್ನೋದಕ್ಕಾಗಿ ಹೇಳ್ತಾ ಇದ್ದೇನೆ. ಆನೆಯನ್ನ ಮೇಲೆ ಎಸೆದರೆ ಎಷ್ಟೋ ವರ್ಷಗಳಾದ ಮೇಲೆ ಅಲ್ಲಿ ಸಿಕ್ಕು ಬಿದ್ದದ್ದು ಕೆಳಗೆ ಬೀಳ್ತಾ ಇದ್ದು ಅಂತ. ಇದು ಭೀಮಸೇನ ದೇವರು ಮಾಡಿದ ಆನೆಗಳ ಜೊತೆಗೇನೆ ಯುದ್ಧ. ತಸ್ಮಿನ್ ಗಜಾಮರ್ದರದಿ ಧರ್ತರಾಷ್ಟ್ರೋ ಯುಧಿಷ್ಠಿರಂ
ಆಯಾದ್ಯುದ್ಧಾರೆ ತೌ ಯುದ್ಧವು ರಾಜಾನೌ ಚಕ್ರತುಶ್ವರಂ. ಆ ಕಡೆಗೆ ಭೀಮಸೇನ ದೇವರು ಮಗ್ನರಾದ ಮೇಲೆ ದುರ್ಯೋಧನ ವಿಚಾರ ಮಾಡಿದ, ಇದೇ ಸರಿಯಾದ ಕಾಲ, ಧರ್ಮರಾಜನನ್ನು ನಾನು ಹಿಡಿದು ಬಿಟ್ರೆ ಯುದ್ಧ ನನ್ನ ಕಡೆಗೆ, ನನ್ನ ಸೈಡ್ ಬಂದ್ಬಿಡ್ತದೆ ಅಂತ ಆಲೋಚನೆ ಮಾಡಿ ಯುದ್ಧ ಮಾಡಲಿಕ್ಕೆ ಹೋಗ್ತಾನೆ. ಧರ್ಮರಾಜ ರಥವನ್ನು ನಾಶ ಮಾಡಿಬಿಡ್ತಾನೆ. ಸಗದಾಮಾದದೆ ಗುರುವಿಂ ತಂ ಭೀಮ ಅಭ್ಯತದ ಗದಿ. ಇನ್ನೇನು ಗದೆಯನ್ನು ತೆಗೆದುಕೊಂಡು ಆ ದುರ್ಯೋಧನ ಧರ್ಮರಾಜನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಾಗ ಸಾಧ್ಯವಿಲ್ಲ ಅನ್ನೋದಕ್ಕಾಗಿ ಭೀಮಸೇನ ದೇವರು ಆನೆಗಳ ಜೊತೆಗೆ ಯುದ್ಧ ಮಾಡುವವರು ಈ ಕಡೆಗೆ ಬರ್ತಾರೆ. ಮತ್ತೆ ದೃಷ್ಟ್ವಾ ಕೃಪಸ್ಥಂ ಸ್ವರಥಮಾರೋಪ್ಯಾಪಯಯೌ ತತಃ ತದೈವ ಕರ್ಣನ ಕುಲವು ಭೃಶಂ ಬಾಣೈರ ಯುದ್ಧತಾಂ. ಅವಾಗ ನೋಡ್ತಾರೆ ಭೀಮಸೇನ ದೇವರು ದುರ್ಯೋಧನ ಹತ್ರ ಬರ್ತಾ ಇದ್ದಾರೆ. ಸ್ವಲ್ಪ ಹೊತ್ತಾದರೂ ಬದುಕಿಸಿಕೊಳ್ಳೋಣ ಅಂತ ಹೇಳಿ ಕೃಪಾಚಾರ್ಯರು ಬರ್ತಾರೆ. ಕೃಪಾಚಾರ್ಯರು ಬಂದು ದುರ್ಯೋಧನನ ತನ್ನ ರಥದಲ್ಲಿ ಏರಿಸಿಕೊಳ್ತಾರೆ. ನಡಿ, ಇಲ್ಲಿರಬೇಡ ನೀನು, ಅವ ಬಂದ ಅಂದರೆ ನೀನು ಉಳಿಯೋದಿಲ್ಲ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾರೆ ಕೃಪಾಚಾರ್ಯರು. ಕೃಪಾ ಸ್ವರಥಮಾರೋಪ್ಯ ಅಪಯಯೌ ತತಃ, ಅಲ್ಲಿಂದ ಹೊರಟು ಹೋಗ್ಬಿಡ್ತಾರೆ. ಅದಾದಮೇಲೆ ಕರ್ಣ ನಕುಲ ಅವರಿಬ್ಬರ ಯುದ್ಧ ಪ್ರಾರಂಭವಾಗ್ತದೆ. ನಕುಲನನ್ನು ಅತಿ ಸುಲಭವಾಗಿ ಸೋಲಿಸಿ ಬಿಡ್ತಾರೆ. ಅರ್ಜುನನನ್ನು ಗೆಲ್ಲಿಕ್ಕಾಗ್ತಾ ಇಲ್ಲ, ಭೀಮಸೇನ ದೇವರನ್ನು ಗೆಲ್ಲಿಕ್ಕಾಗ್ತಾ ಇಲ್ಲ. 21 ಬಾರಿ ಸೋಲಿಸಿದರು ಕರ್ಣನನ್ನ ಭೀಮಸೇನ ದೇವರು. ಒಂದ್ಸಲ ಅಲ್ಲ, 2 ಸಲ ಅಲ್ಲ, ರಥನೇ ಎತ್ತಿ ಹಾಕಿಬಿಡ್ತಾರೆ ಮೇಲೆಗೆ. ನೀ ಏನ್ ಮಾಡ್ತೀನಿ ನೀನು, ರಥವನ್ನೇ ಚೂರ್ಣ ಮಾಡಿ ಬಿಡ್ತಾರೆ. ಏನ್ ಮಾಡ್ತೀನಿ ನೀನು, ನನಗೇನು ಆಯುಧಗಳು ಬೇಕು ಅಂತ ತಿಳಿದಿದ್ದೀಯಾ ನೀನು ಅಂತ ಅವನಂತಾನೆ. ಹೀಗಾಗಿ ಯಾರನ್ನೂ ಎದುರಿಸ್ಲಿಕ್ಕಾಗೋದಿಲ್ಲ, ಯುದ್ಧ ಮಾಡ್ಲಿಕ್ಕಾಗೋದಿಲ್ಲ, ಗೆಲ್ಲಿಕ್ಕಾಗ್ತಾ ಇಲ್ಲ. ನೀವರು ಸಣ್ಣ ಪುಟ್ಟ ಇವ್ರ ಹತ್ರ ಹೋದ್ರೆ ಗೆಲ್ಲಬಹುದು ಅಂತ ಹೇಳಿ ಆ ಕರ್ಣ ನಕುಲನ ಹತ್ರ ಬರ್ತಾನೆ, ಸುಲಭವಾಗಿ ಗೆಲ್ತಾನೆ. ಅವನ ಕೊರಳಲ್ಲಿ ಧನುಸ್ಸನ್ನು ಹಾಕಿಬಿಡ್ತಾನೆ. ನಿನಗೇನು ಯುದ್ಧ ಮಾಡ್ಲಿಕ್ಕೆ ಬರ್ತದೆ, ಇದು ಕೈಯಲ್ಲಿ ಹಿಡಿಲಿಕ್ಕಲ್ಲ, ಕೊರಳಲ್ಲಿ ಹಾಕೊಳ್ಳಿಕ್ಕೆ ಇದೆ ನೀನು ಅಂತ ಹೇಳಿ ಅವಮಾನ ಮಾಡಿ ಅವನು ಹೋಗ್ಬಿಡ್ತಾನೆ. ಕುಂತಿದೇವಿಗೆ ಮಾತು ಕೊಟ್ಟಿದ್ದಾನೆ ಅಂತ ಅನ್ನೋದಕ್ಕಾಗಿ ನಕುಲನ್ನು ಸಂಹಾರ ಮಾಡಲಿಲ್ಲ. ಉಕ್ತ್ವಾಚ ಪರುಷಾ ವಾಚ ಕುಂತ್ಯಾ ವಚನ ಗೌರವಾತ ನ ಜಗಾನೈವ ನಕುಲಂ ವಿಸೃಜ್ಯ ಚ ಯಡೋಪರಾಂ ವಿಂದಾನುವಿಂದಾವಥ ಕೈಕಯೋರನೇ ಸಮಾಸದತ್ ಸಾತ್ಯಕಿರುಗ್ರಭೌ ವಿಕ್ರಮಃ ತಯೋರಮುಷ್ಯಾಭವದುಗ್ರವೈಶಸಂ ಪ್ರವರ್ಷತೋರುತ್ತಮ ಸಾಯಕಾನ್ ಬಹೋನ್ ಅನುವಿಂದ. ಅವರ ಜೊತೆಗೆ ಸಾತ್ಯಕಿ ಯುದ್ಧ ಮಾಡ್ತಾ ಇದ್ದಾನೆ. ಆ ವಿಂದಾನುವಿಂದ ಇವರಿಬ್ಬರು ಮಿತ್ರವಿಂದೆಯ ಸಹೋದರರು. ಅವರಿಬ್ಬರೂ ಸಹ ಇವನ ಸಾತ್ಯಕಿಯ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಾಗ ತಾಭ್ಯಾಂ ನಿರುದ್ಧ ಸಹಸಾ ಜಹಾರ ತತ್ರಾನುವಿಂದಸ್ಯ ಶಿರೋಥ ವಿಂದ ಯುಯೋಧ ಶೈನೇಯ ಮಥಾರಥ ಉಭೌ ಪರಸ್ಪರಂ ಚಕ್ರತುರುತ್ತಮಾಹವೇ. ಆವಾಗ ಸಾತ್ಯಕಿ ಅನುವಿಂದನನ್ನು ಸಂಹಾರ ಮಾಡ್ತಾನೆ. ವಿಂದ ಸಾತ್ಯಕಿ ಅವರಿಬ್ಬರ ಯುದ್ಧವಾಗ್ತಾ ಇದೆ. ಇಬ್ಬರೂ ಪರಸ್ಪರ ರಥವನ್ನು ನಾಶ ಮಾಡಿಕೊಂಡ್ಬಿಡ್ತಾರೆ. ನೆಲದ ಮೇಲೆ ನಿಂತು ಯುದ್ಧವನ್ನು ಮಾಡ್ತಾ ಇದ್ದಾರೆ. ಆವಾಗ ಹೇಗೆ ಆಕಾಶದಲ್ಲಿ ಹದ್ದುಗಳು ಯುದ್ಧ ಮಾಡಬೇಕಲ್ಲ, ನಾವೆಲ್ಲಿ ನೋಡಿಲ್ಲ, ಅಂತೂ ಹದ್ದುಗಳು ಯುದ್ಧ ಮಾಡಬೇಕಲ್ಲ, ಆ ತರಹದ ಯುದ್ಧ ಅವರದ್ದಾಯಿತು ಅಂತ ಹೇಳ್ತಾರೆ. ಎಡಗೈಯಿಂದ ಆ ಅನುವಿಂದನ ತಲೆಯನ್ನ ಕತ್ತರಿಸಿದ್ದಾನೆ ಯುದ್ಧದಲ್ಲಿ. ವಿಂದನ ತಲೆಯನ್ನು ಕತ್ತರಿಸಿ ಬಿಟ್ಟಿದ್ದಾನೆ. ಜಹಾರ ವಿಂದಸ್ಯ ಮೃಧೇಸ ಸಾತ್ಯಕಿ ನಿಹತ್ಯ ತಂ ಬಂಧುಜನೈ ಸುಪೂಜಿತ ಜಗಾಮ ಶತ್ರುನ್ ಅಪರಾನ್ ಪ್ರಕಂಪಯನ್. ಹೀಗೆ ವಿಂದಾನುವಿಂದನನ್ನ ಸಾತ್ಯಕಿ ಸಂಹಾರ ಮಾಡಿದ ಮೇಲೆ ಬಂಧುಜನರೆಲ್ಲ ಸಾತ್ಯಕಿಯನ್ನು ಸನ್ಮಾನ ಮಾಡ್ತಾರೆ, ಪೂಜೆ ಮಾಡ್ತಾರೆ. ಹಾಗೆ ವಿಂದಾನುವಿಂದನನ್ನ ಗೆದ್ದು ಬೇರೆ ಶತ್ರುಗಳ ಜೊತೆಗೆ ಯುದ್ಧ ಮಾಡುವುದಕ್ಕಾಗಿ ಮತ್ತೆ ಸಾತ್ಯಕಿ ಹೊರಡ್ತಾ ಇದ್ದಾನೆ ಅಂತನ್ನೋ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಮತ್ತೆ ನಾಳೆಯೂ ಪಾಠ ಇರ್ತದೆ ಅಂತ ತಿಳಿಸ್ತಾ ಅಸ್ಮತ್ ಗುರುವಂತರ್ಗತ ತಾತ್ವಿಕ ದೇವತಾಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷರಂ ಕರ್ಮ ರಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷರಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋ ಅಜರ ಸರ್ವದೇವಾಮೃತಃ ಕುಕ್ಷಿಕಂ ಯಸ್ಯ ವಿಶ್ವಂ ಸದಾ ಅಜಾದಿಕಂ ಪ್ರೀಣರಾಮೋ ವಾಸುದೇವಂ ದೇವತಾ ಮಂಡಲಾಖಂಡ ಮಂಡನಂ. ಹರಿ ಓಂ ಹರಿ ಓಂ ಹರಿ ಓಂ.